ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಪನ್ನೀರ್ ಚೀಸ್ ವೆಜಿಟೇಬಲ್ ಮೋಮೋಸ್. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನೋಡಿರಿ, ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಂಡೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ, ಚೀಸ್ ಮತ್ತು ಪನ್ನೀರ್ ಮತ್ತು ಇಲ್ಲಿ ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜು ಮತ್ತು ಇನ್ನೊಂದು ಕ್ಯಾರೆಟು, 3 ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡೀನಿ. ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ, ಬಾಣಲೆ ಇಟ್ಕೊಂಡಿನಲ್ಲ, ಬಾಣಲೆಯಾಗ ಎಣ್ಣೆ ಹಾಕಿಬಿಟ್ಟು ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕತ್ತೇನೆ ಫಸ್ಟಿಗೆ. ಆಮೇಲೆ ಅವನ್ನ ಹಾಕಿಂದ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊಡ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಈಗ ಕಟ್ ಮಾಡಿ ಇಟ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಎಲ್ಲನೂ. ಅಂದರೆ ಇದು ಬಂದುಬಿಟ್ಟು ಒಳಗಡೆ ಅದು ತುಂಬಕ್ಕೆ ಕರೆಕ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ದಪ್ಪ ದಪ್ಪಗಾದರೆ ಕರೆಕ್ಟಾಗಿ ಬೇಯಲ್ಲ. ಸ್ಟೀಮ್ ಒಂದು ಮಾಡಬೇಕಲ್ಲ ಅದಕ್ಕೆ. ಆಮೇಲೆ ಇಲ್ಲಿ ಈರುಳ್ಳಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಈಗ ಒಂದು ಸ್ವಲ್ಪ ಅದನ್ನ ಕೈ ಆಡಿಸ್ಕೊಡ್ರಿ. ಆಮೇಲೆ ಇದನ್ನು ಕೈ ಆಡಿಸ್ಕೊಂಡಿದ ತಕ್ಷಣ ಅಂತಂದರೆ ಇದಕ್ಕೆ ನೋಡಿರಿ, ಇವಾಗ ಪೂರ್ತಿ ಅದು ಈರುಳ್ಳಿ ಚೆನ್ನಾಗಿ ಬೇಯಲಿ ಎಣ್ಣೆ ಒಳಗೆ. ಎಲ್ಲನೂ ಬೆಂದಿಂದ ಆಮೇಲೆ ಬೇಕಾದ್ರೆ ಅದಕ್ಕೆ ನಾವು ಇವು ಉಳಿದಿರೋ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಕಟ್ ಮಾಡಿರೋ ತರಕಾರಿ ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊರಿ. ಯಾಕಂದರೆ ಇದು ಸ್ಟೀಮ್ ಮಾಡೋದಲ್ಲ, ಈಗ ಮುಂಚೆನೇ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಸ್ಟೀಮ್ ಮಾಡಿಂದ ಟೇಸ್ಟ್ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರನೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನೋಡಿರಿ ಕರೆಕ್ಟಾಗಿ ಫ್ರೈ ಮಾಡಿಕೊಡ್ರಿ ಎಲ್ಲನೂ ಪ್ರತಿಯೊಂದನ್ನು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿ. ಅದಕ್ಕೆ ಅವಕ್ಕೆ ಬೇಗ ಫ್ರೈ ಆಗ್ಬೇಕಂದ್ರೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ಅಂದರೆ ಬೇಗ ಫ್ರೈ ಆಗ್ತಾವೆ ತರಕಾರಿ ಎಲ್ಲ. ಇದನ್ನು ಕ್ಯಾಬೇಜ್ ಹಾಕಿರ್ತೀವಲ್ಲ, ಅದು ಭಾಳ ಏನೋ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಆಮೇಲೆ ನೋಡಿರಿ, ಪನ್ನೀರು ಹಾಕ್ಕೊಡ್ರಿ. ಪನ್ನೀರ್ ಹಾಕ್ಕೊಂಡು ಈಗ ಎಲ್ಲನೂ ಅದಕ್ಕೆ ಫ್ರೈ ಮಾಡಿಕೊಡ್ರಿ. ನಾನಿಲ್ಲಿ ಸ್ವಲ್ಪ ಹಸಿ ಖಾರ ಯೂಸ್ ಮಾಡೀನಿ, ಯಾಕಂದರೆ ತರಕಾರಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಹಸಿ ಖಾರ ಸ್ವಲ್ಪ ಯೂಸ್ ಮಾಡೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಂಡು ಪೂರ್ತಿ ಎಲ್ಲನೂ ಕಡ್ಡಾಡಿಸ್ಕೊಡ್ರಿ. ಕಡ್ಡಾಡಿಸ್ಕೊಂಬಿಟ್ಟು ಈಗ ಅದನ್ನು ಏನು ಮಾಡಿರಿ, ಸ್ವಲ್ಪ ಮುಚ್ಚಿಡ್ರಿ. ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿಂದ ನಾವು ಅದನ್ನು ಸ್ಟ್ರೀಮ್ ಮಾಡಿದಾಗ ಅದು ಇನ್ನೂ ನಮಗೆ ಬಾಯಾಗ ಬೇಗ ಕರಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ರೀ ಇದು. ನೋಡಿರಿ, ಸ್ವಲ್ಪ ಮುಚ್ಚಿಡ್ರಿ. ಈಗ ನೋಡಿರಿ, ಒಂದು ಸಣ್ಣ ಗುಂಡಿ ತೊಗೊಂಡು ಅದ್ರಾಗ ಬಂದ್ಬಿಟ್ಟು ನಾನು ಒಂದು 4 ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಮತ್ತು ಒಂದು 5-6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಈಗ ಅದನ್ನು ಕುದಿಯೋಕ್ಕಿಟ್ಟೀನಿ. ಇದು ಕುದ್ದು ಆರೋಷ್ಟಲ್ಲ ಅಂತಂದ್ರೆ ನಾವು ಈಚೆ ಕಡೆ ಇದನ್ನು ಯಾವುದು ತರಕಾರಿದು ಇರುತ್ತೋ ಅದು ಸ್ಟೀಮ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಎಲೆ ಇರ್ತಾವಲ್ಲ ಅವನ್ನ ಲಟ್ಟಿಸಿಟ್ಕೊಳ್ಳೋಣ. ಈಗ ತರಕಾರಿ ಬೇಯಕ್ಕೆ ಈ ಕಡೆ ಸೈಡಿಗೆ ಒಂದು ಕಡೆ ಇಟ್ಕೊಂಡೆ ನೋಡ್ರಿ ಇಲ್ಲಿ. ಆಮೇಲೆ ಹಿಟ್ಟು ತೊಗೊಂಡ್ಬಿಟ್ಟು ಮೈದಾ ಹಿಟ್ಟು ತೊಗೊಂಡೇನು. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಏನು ಮಾಡೀನಿ, ಮುಂಚೆನೇ ನಾನು ಇದನ್ನು ಕಟ್ ಮಾಡೋಕ್ಕಿಂತ ಮುಂಚೆನೇ ನೆನೆ ಇಟ್ಕೊಂಡಿರೋದು, ಇದನ್ನು ಹಿಟ್ಟು ನಾದ್ಕೊಂಡು ಇಟ್ಕೊಂಡಿರೋದು. ಆಮೇಲೆ ಇಲ್ಲಿ ನೋಡಿರಿ, ಚಟ್ನಿ ಮಾಡೋಕ್ಕೆ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಇದು ಆರಿದ್ದು ಎಲ್ಲ ಟೊಮೆಟೊದು ಇರುತ್ತಲ್ಲ ಈರುಳ್ಳಿ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಂಡು ಡೈರೆಕ್ಟು ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆಗೆ ಏನು ಹಾಕಿಲ್ಲ, ಬರೀ ಯಾಕಂದ್ರೆ ನಾನು ಇದು ಮಿಕ್ಸಿ ಮಾಡೋಕೆ ಎಲ್ಲ ಹಾಕ್ಕೊಂಡಿದ್ದೆ, ಅದಕ್ಕೆ ಒಗ್ಗರಣೆಗೆ ಏನೂ ಹಾಕ್ಕೊಂಡಿಲ್ಲ. ಬರೀ ಎಣ್ಣೆ ಹಾಕಿಬಿಟ್ಟು ಇದು ಮಿಕ್ಸಿ ಮಾಡಿರೋದನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಒಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆನೂ ಅದಕ್ಕೆ ಹಾಕ್ಕೊತೀನಿ. ಯಾಕಂದ್ರೆ ಅದೊಂಥರ ಸ್ವೀಟು ಈ ಕಡೆ ಹುಳಿ ಟೇಸ್ಟ್ ಬರುತ್ತೆ. ಆ ಥರ ಹಾಕ್ಕೊಂಡ್ರೆ ಅವಾಗ ಅದು ಒಂಥರ ಕೆಚಪ್ ಟೈಪು ಟೇಸ್ಟ್ ಕೊಡುತ್ತೆ. ಅದಕ್ಕೆ ಟೇಸ್ಟ್ ಆ ಥರ ಚೆನ್ನಾಗಿ ಟೇಸ್ಟ್ ಬರುತ್ತಂತ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರುತ್ತೆ ಇದಕ್ಕೆ. ಆಮೇಲೆ ಇಲ್ಲಿ ನೋಡಿರಿ, ಒಂದು ಉಳ್ಳಿ ತೊಗೊಂಡು ಈಗ ಸಣ್ಣ ಸಣ್ಣಗೆ ರೌಂಡ್ ಶೇಪ್ ಒಳಗೆ ಲಟ್ಟಿಸಿಟ್ಕೊ ಹಾಕ್ಕೊತೀವಿ. ಇದನ್ನು ಯಾವುದೋ ಮೋದಕ ಮಾಡ್ತಿರಲ್ಲ ಆವಾಗ ಯಾವ ಥರ ಎಲೆ ಲಟ್ಟಿಸ್ಕೊತೀವಿ
ಆ ಥರ ಲಟ್ಟಿಸ್ಕೋಬೇಕು. ಮುಂಚೆನೇ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ನೋಡಿರಿ ಇದು ಫ್ರೈ ಮಾಡಿ ಇಟ್ಕೊಂಡಿವಲ್ಲ, ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಅದರೊಳಗೆ ತುಂಬಾಕೊಂತೈತಿ. ತುಂಬಿಬಿಟ್ಟು ಆಮೇಲೆ ಸ್ವಲ್ಪ ಅದಕ್ಕೆ ಏನು ಮಾಡಿರಿ, ಚೀಸ್ನ ಮೇಲ್ಗಡೆನ ಈಗ ಇದನ್ನು ಹಾಕಿರ್ತೀವಲ್ಲ, ಇದಕ್ಕೆ ಹಾಕ್ಕೊಂಡಾದ್ಮೇಲೆ ಒಂದೆರಡು ಚೀಸ್ನ ಹಾಕತ್ತೇನೆ ಅದಕ್ಕೆ. ಆಮೇಲೆ ಚೀಸ್ ಹಾಕ್ಕೊಂಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಮೋದಕ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೂ ಒಂದು 3-4 ಟೈಪ್ ಮಾಡ್ಕೋಬೋದು ಅದನ್ನ. ಆ ಥರನೂ ನಾನಿಲ್ಲಿ ಮೋದಕ ಥರ ಮಾಡ್ಕೊಂಡೀನಿ. ನಿಮ್ಗೆ ಯಾವ ಸೈಜು ಇದನ್ನು ಅನಿಸುತ್ತೋ ಆ ಸೈಜ್ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ ಇಡ್ಲಿ ಪಾತ್ರೆ ತೊಗೊಂಡು ಕೆಳಗಡೆ ನೀರು ಕುದಿಯೋಕೆ ಇಟ್ಟಿದ್ದೆ. ಅದಕ್ಕೆ ಇವಾಗ ಇದು ಇಡ್ಲಿ ಪಾತ್ರೆದು ಸೆಟ್ ಇರುತ್ತೆ, ಅದಕ್ಕೆ ಫಸ್ಟ್ನೇದು ಅಷ್ಟೇ ತೊಗೊಂಡಿನಿ. ಆಮೇಲೆ ಎರಡನೇದು ಇಡಕ್ಕೆ ಹೋದೆ, ಬಟ್ ಅದು ಏನಾಯಿತು ಸರಿ ಆಗಲಿಲ್ಲ. ಅದಕ್ಕೆ ಒಂದನೇದ್ರೊಳಗೆ ಅಷ್ಟೇ ಎಲ್ಲನೂ ತುಂಬಿಟ್ಟೇನಿ ರೀ. ಅದಕ್ಕೆ ಮುಂಚೆನೇ ಸ್ವಲ್ಪ ಎಣ್ಣೆ ಸರುಬೇಕು. ಎಣ್ಣೆ ಸವರ್ಕೊಂಡು ಆದಮೇಲೆ ಇದನ್ನಿಟ್ಟು ಮತ್ತು ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿರಿ. ಸ್ಟೀಮ್ ಒಳಗೆ ಅದು ಬೆಂದಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಎಣ್ಣೆ ಎಲ್ಲ ಹಿಂಗೆ ಹಚ್ಚಿ ಇದನ್ನು ಮಾಡಿದಾಗ. ಆಮೇಲೆ ಈಗ ಉಳಿದಿರೋದನ್ನೆಲ್ಲನೂ ಇದ್ರಲ್ಲೇ ಹಾಕ್ಕೊಂಬಿಡ್ರಿ. ಅದು ಎರಡನೇ ಸಟ್ಟಲ್ ಅಂದರೆ ಅದು ಮೋದಕ ಸ್ವಲ್ಪ ದೊಡ್ಡವಿರ್ತಾವಲ್ಲ, ಅದು ಹತ್ತುತ್ತೆ ಅಂತೇಳಿ ನಾ ಏನು ಮಾಡಿದೆ, ಅದನ್ನು ಎರಡನೇ ಸಟ್ ಇಡಕ್ಕೆ ಹೋದೆ, ಬಟ್ ಅದು ಕರೆಕ್ಟ್ ಆಗಲಿಲ್ಲ. ಅದಕ್ಕೆ ಅದನ್ನು ತೆಗೆದೆ ನೋಡಿರಿ. ಅದನ್ನು ತೆಗೆದು ಆಮೇಲೆ ಬಂದುಬಿಟ್ಟು ಇದ್ರಾಗನೇ ಎಲ್ಲನೂ ಉಳಿದಿರೋ ಮಾಡಿಟ್ಕೊಂಡಿರೋದನ್ನ ಏನಿದು ಮೋಮೋಸ್ನ ಎಲ್ಲನೂ ಇದ್ರಾಗನ ಇಟ್ಕೊಂಡು ಸ್ಟ್ರೀಮ್ ಮಾಡ್ಕೊಂಡ್ರೆ ಆತಂತೇಳಿ ಅದ್ರಾಗ ಇಟ್ಕೊಂಡ್ರಿ. ಈಗ ಉಳಿದಿರೋದಕ್ಕೂ ಎಣ್ಣೆ ಹಚ್ಕೊರಿ. ಎಣ್ಣೆ ಹಚ್ಕೊಂಬಿಟ್ಟು ಆಮೇಲೆ ಮುಚ್ಕಾರ ಇಡ್ರಿ. ನೋಡಿರಿ ಎಲ್ಲದಕ್ಕೂ ಒಂದಕ್ಕೂ ಬಿಡಬಾರ್ದು, ಎಲ್ಲದಕ್ಕೂ ಎಣ್ಣೆ ಹಚ್ಕೊಡ್ರಿ. ನೋಡಿರಿ ಯಾವ್ಯಾವ ಸೈಜ್ ಒಳಗೆ ಮಾಡೇನಿ ನೋಡಿರಿ. ನಾನು ಅದನ್ನ ಒಂದು 2 ಟೈಪ್ ಒಳಗೆ ಮಾಡಿಟ್ಟೀನಿ ಮೋಮೋಸ್ನ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದು ಮಾಡಿಕೊಡ್ರಿ. ಅದು ಮತ್ತು ಟೇಸ್ಟ್ ಈಗ ನೋಡಿರಿ ಬೆಂದಾವೆಲ್ಲ ಪೂರ್ತಿ ಬೆಂದಿದ್ದನ್ನು ಈಗ ಸರ್ವ್ ಮಾಡ್ಕೊತೀನಿ. ಈಗ ನೋಡಿರಿ ಟೇಸ್ಟ್ ಮಾಡಿದ್ರು ಹೆಂಗೈತೆ ಅಂತೇಳಿ. ಮಸ್ತ್ ಬೆಂದಾವು ಮಾತ್ರ, ಯಾಕಂದ್ರೆ ನಾನು ಒಳಗಡೆದು ಇದನ್ನು ಹಾಕಿದ್ನಲ್ಲ ಅದು ಜಾಸ್ತಿ ಹಾಕಿರೋದು. ನೋಡಿ ಟೇಸ್ಟ್ ನೋಡೋಣ, ಮಸ್ತ್ ಐತಿ. ಸಖತ್ತಾಗಿ ಆಗೈತಿ, ಯಾಕಂದ್ರೆ ಅದು ತರಕಾರಿ ಎಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗೈತಿ. ಮತ್ತು ಇದು ಸಾಸ್ ಇದು ಜೊತೆ ಚಟ್ನಿ ಜೊತೆ ಅಂತಂದರೆ ಇನ್ನೂ ಟೇಸ್ಟಾಗಿ ಬರತ್ತೈತಿ. ಮತ್ತು ಅದರ ಚೀಸು ಎಲ್ಲನೂ ಹಾಕಿರೋದ್ರಿಂದ ಅದು ಸೂಪರ್ ಅಂದರೆ ಸೂಪರಾಗಿ ಆಗೈತಿ. ಮೋಮೋಸ್ ಮಾತ್ರ ಸೂಪರ್ ಟೇಸ್ಟಿ. ನೋಡಿರಿ ಮೇಲಿಂದೆಲ್ಲ ನಾನು ಸ್ವಲ್ಪ ತೆಳ್ಳಗನ ಎಲೆ ಲಟ್ಟಿಸ್ಕೊಂಡೇನಿ. ಎಲೆ ಲಟ್ಟಿಸ್ಕೊಂಡು ಇವು ಒಳಗಡೆ ಡಿಪ್ ಮಾಡೇನಲ್ಲ, ಅಂದರೆ ಇವು ತರಕಾರಿ ತುಂಬ್ಕೊಂಡಿದ್ದು ಮಾತ್ರ ಜಾಸ್ತಿ ತುಂಬ್ಕೊಂಡೇನಿ. ಅದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿರಿ, ನಿಮಗೂ ಇಷ್ಟ ಆಕೈತಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.